ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಇದೀಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಮೂಲ ಕಾರಣನೇ ಐಟಿ ಅಧಿಕಾರಿಗಳು ಪದೇ ಪದೇ ದಾಳಿ ನಡೆಸಿದ್ದು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಐಟಿ ದಾಳಿಗೆ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರ ಹಾಗಾದ್ರೆ? ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ರಿಯಲ್ ಎಸ್ಟೇಟ್ ಅದೇ ರೀತಿಯಾಗಿ ಇನ್ನೂ ಕೆಲವೊಂದಷ್ಟು ರೀತಿಯಲ್ಲಿ ತೊಡಗಿಸಿಕೊಂಡಿದ್ರು ತಮ್ಮನ್ನ ತಾವು. ರೆಸಾರ್ಟ್, ಹೋಟೆಲ್, ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇದ್ದಂತಹ ಗ್ರೂಪ್ ಇದು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಇವಾಗ ಬರ್ತಾ ಇರುವಂತಹ ಪ್ರಶ್ನೆಗಳು ನಮಗೆ ಕಾಡ್ತಾ ಇರುವಂತದ್ದು, ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು, ಹಾಗಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ ಸಿಜೆ ರಾಯ್ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಮಾನಸಿಕ ಕಿರುಕುಳಕ್ಕೊಳಗಾಗಿದ್ರು, ಒತ್ತಡಕ್ಕೊಳಗಾಗಿದ್ರು. ಈ ಸಂದರ್ಭದಲ್ಲಿ ಇಂದು ಐಟಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆನೆ ಸಿಜೆ ರಾಯ್ ಶೂಟ್ಔಟ್ ಅನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಇದೀಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು, ಅದು ಕೂಡ ಐಟಿ ದಾಳಿ ಸಂದರ್ಭದಲ್ಲೇ ಶೂಟ್ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಕಾನ್ಫಿಡೆಂಟ್ ಗ್ರೂಪಿನ ಕಚೇರಿಯಲ್ಲೇನೆ ಈಗ ತಮ್ಮ ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಸಿಜೆ ರಾಯ್. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಬಹಳ ಈ ಹಿಂದೆ ಬಹಳಷ್ಟು ಸುದ್ದಿಯಲ್ಲಿ ಇರ್ತಾ ಇದ್ರು. ಅಂದ್ರೆ ಹಲವಾರು ಕಾರ್ಯಕ್ರಮಗಳಿಗೆ ಇವರು ಸ್ಪಾನ್ಸರ್ ಅನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಈಗ ಇದು ನೀವು ಹೇಳಿದಾಗೆ ಐಟಿ ದಾಳಿಗೆ ಹೆದರಿ ಶೂಟ್ಔಟ್ ಮಾಡ್ಕೊಂಡಿರುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಈಗ ಕಾನ್ಫಿಡೆಂಟ್ ಗ್ರೂಪ್ ನ ಒಳಗಡೆ ಶೂಟ್ಔಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಏನು ನಿಖರವಾದಂತಹ ಕಾರಣ ಈಗ ಮೇಲ್ನೋಟಕ್ಕೆ ಬರ್ತಾ ಇರುವಂತದ್ದು ಅಂತಂದ್ರೆ ಐಟಿ ದಾಳಿಗೆ ಹೆದರಿ ಶೂಟ್ಔಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಅವರ ಕಚೇರಿಯಲ್ಲೇ, ಅವರ ಕೇಂದ್ರ ಕಚೇರಿಯಲ್ಲೇನೆ ಶೂಟ್ಔಟ್ ಮಾಡ್ಕೊಂಡಿರುವಂತಹ ಒಂದು ಮಾಹಿತಿ ಇರುವಂತದ್ದು. ಈಗ ನೀವು ಅವರ ಕಚೇರಿಯಲ್ಲೇ ಎಲ್ಲಿ ಲ್ಯಾಂಗ್ಫೋರ್ಡ್ ರೋಡ್ ಅಲ್ಲಿ ಏನಿದೆ ಅಲ್ಲಿ ಶೂಟ್ಔಟ್ ಮಾಡ್ಕೊಂಡಿರೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ. ಸ್ಥಳಕ್ಕೆ ಪೊಲೀಸರು ಧಾವಿಸಿದ್ದಾರೆ. ಒಳಗಡೆ ಎಲ್ಲ ಮಹಾಜರ್ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಪೊಲೀಸರು ಒಳಗಡೆ ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಏನೇನ್ ಸಿಗುತ್ತೋ ಎಲ್ಲ ಮಾಹಿತಿಗಳನ್ನು ಕೂಡ ಈಗ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಿ ಎಷ್ಟೊತ್ತಿಗೆ ಬಂದ್ರು, ಒಳಗಡೆ CCTVಗಳನ್ನು ಕೂಡ ಪರಿಶೀಲನೆ ಮಾಡ್ತಿರುವಂತದ್ದು. ಎಲ್ಲ ಮಾಹಿತಿಗಳನ್ನ ಈಗ ಸದ್ಯಕ್ಕೆ ಅಶೋಕ್ ನಗರ ಪೊಲೀಸರು ಎಲ್ಲ ಮಾಹಿತಿ ಕಲೆ ಹಾಕ್ತಾ ಇರುವಂತದ್ದು. ಸುಕನ್ಯಾ, ಎಸ್ ಶಿವು, ಇನ್ನೊಂದ್ ಕಡೆನಲ್ಲಿ ಆ ಪ್ರಶ್ನೆ ಮೂಡ್ತಾ ಇರೋದೇನು ಅಂತಂದ್ರೆ, ಈಗಾಗಲೇ ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿಯನ್ನ ಕೂಡ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಆದ್ರೂ ಕೂಡ ಮತ್ತೊಮ್ಮೆ ದಾಳಿಯನ್ನ ಮಾಡಿರುವಂತದ್ದು ಅವಶ್ಯಕತೆ ಇತ್ತ? ಯಾಕಂತ ಅಂದ್ರೆ ಅವ್ರಿಗೂ ಕೂಡ ಮಾನಸಿಕ ಕಿರುಕುಳ ಆಗಿದೆ, ಒತ್ತಡ ಆಗಿದೆ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅದರಿಂದ ಶೂಟ್ಔಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಐಟಿ ಅಧಿಕಾರಿಗಳದೇ ಮೇನ್ ಏನಾದ್ರೂ ತೊಂದರೆ ಆಗ್ತಾ ಇತ್ತ? ಅವರಿಂದ ಏನಾದ್ರೂ ಈ ರೀತಿಯಾಗಿ ಪರಿಣಾಮ ಬೀರಿ ಶೂಟ್ ಮಾಡಿಕೊಂಡಿದ್ದ? ಖಂಡಿತ ಐಟಿ ಅಧಿಕಾರಿಗಳು ಈಗ ಯಾವ ಕೇಸ್ನ ಹಿನ್ನೆಲೆಯಲ್ಲಿ ಯಾವ ಒಂದು ಡೀಟೇಲ್ಸ್ ಅನ್ನ ಇಟ್ಕೊಂಡು ದಾಳಿಗೆ ಮುಂದಾಗಿದ್ರು ಅನ್ನುವಂಥದ್ದು ಈ ಮುಂದೆ ಗೊತ್ತಾಗ್ಬೇಕಾಗತ್ತೆ. ಅವರು ಈಗ ಏನಾದ್ರೂ ರೆಕಾರ್ಡ್ ಮಾಡಿದಾರಾ ಅಥವಾ ಏನಾದ್ರೂ ಬರ್ದಿದ್ದಾರಾ ಅಥವಾ ಏನಾದ್ರೂ ವಿಡಿಯೋ ಆಡಿಯೋ ಮಾಡಿದಾರ ಅನ್ನುವಂಥದ್ದು ಇನ್ನಷ್ಟೇ ತಿಳಿಬೇಕಾಗುತ್ತೆ. ಏನು ಅವರ ಮೇಲೆ ಯಾವ ಪ್ರೆಷರ್ ಇತ್ತು, ಐಟಿ ಅಧಿಕಾರಿಗಳು ಯಾವ ಆಧಾರ, ಯಾವ ಒಂದು ಕೇಸ್ನ ಆಧಾರದ ಮೇಲೆ, ಯಾವ ಪ್ರಾಪರ್ಟಿ ಆಧಾರದ ಮೇಲೆ ಅವರು ಐಟಿ ಅಧಿಕಾರಿಗಳು ಈ ದಾಳಿಗೆ ಮುಂದಾಗಿದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗಿತ್ತು. ಆದ್ರೆ ಅದನ್ನು ಹೊರತುಪಡಿಸಿ ಬೇರೆ ಏನಾದ್ರೂ ಕಾರಣ ಇತ್ತ ಅನ್ನುವಂಥದ್ದು ಕೂಡ ಈಗ ಚೆಕ್ ಮಾಡ್ಬೇಕಾಗಿದೆ. ಮೇಲ್ನೋಟಕ್ಕೆ ಈಗ ಐಟಿ ದಾಳಿಯ ಒಂದು ಭೀತಿಯಲ್ಲಿನೇ ಈ ಒಂದು ಐಟಿ ಅಧಿಕಾರಿಗಳ ದಾಳಿಗ ಭೀತಿಯಲ್ಲೇನೆ ಈ ಒಂದು ಪ್ರಕರಣ ನಡೆದಿರುವಂತದ್ದು, ಆತ್ಮಹತ್ಯೆ ಮಾಡ್ಕೊಂಡಿರೋದಂತ ಗೊತ್ತಾಗ್ತಾ ಇದೆ. ಐಟಿ ಅಧಿಕಾರಿಗಳು ಈ ಹಿಂದೆ ಕೂಡ ಹಲವಾರು ಬಾರಿ ಅವರನ್ನ ದಾಳಿ ಮಾಡಿದ್ರು, ಬೇರೆ ಬೇರೆ ಇದಿತ್ತು. ಈಗ ತಕ್ಷಣಕ್ಕೆ ಅವರಿಗೆ ಯಾವ ಒಂದು ಮಾಹಿತಿ ಇತ್ತು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ. ಅಥವಾ ಐಟಿ ಅಧಿಕಾರಿಗಳಿಂದ ಅಲ್ಲಿಂದ ಕೂಡ ಒಂದು ಕ್ಲಾರಿಟಿ ಬರ್ಬೇಕಾಗಿದೆ. ಅವರ ಮೇಲೆ ಯಾವ ಕೇಸ್ ದಾಖಲಾಗಿತ್ತು, ಅವರು ಯಾವ ಒಂದು ಮಾಹಿತಿಯನ್ನು ಇಟ್ಕೊಂಡಿದ್ರು ಅನ್ನುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಈ ಆತ್ಮಹತ್ಯೆಗೆ ಬೇರೆ ಯಾವ ಕಾರಣನಾದ್ರೂ ಇದೆಯಾ ಅನ್ನುವಂಥದ್ದು ಪೊಲೀಸರು ತನಿಖೆ ನಂತರದಲ್ಲಿ ತಿಳಿಸ್ಬೇಕಾಗತ್ತೆ. ಈಗ ಸದ್ಯಕ್ಕೆ ಕೆಲವು ನಿಮಿಷಗಳಾಗಿದ್ದಾವೆ ಅಷ್ಟೇ ಈ ಆತ್ಮಹತ್ಯೆ ಆಗಿ. ಹಾಗಾಗಿ ಈಗ ಸ್ಥಳಕ್ಕೆ ಧಾವಿಸಿರುವಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕೋದ್ರಲ್ಲಿ ನಿರತರಾಗಿದ್ದಾರೆ. ಸುಕನ್ಯಾ, ಎಸ್ ಶಿವು, ಇನ್ನೊಂದ್ ಕಡೆನಲ್ಲಿ ಈ ಗ್ರೂಪ್ ಅಡಿಯಲ್ಲಿ ಎಷ್ಟು ಸಂಸ್ಥೆಗಳು ಬರ್ತಾ ಇತ್ತು ಅಂದ್ರೆ ಶಿಕ್ಷಣ ಸಂಸ್ಥೆಗಳಾಗ್ಬೋದು, ಆರೋಗ್ಯ ಸಂಸ್ಥೆಗಳಾಗ್ಬೋದು, ಈ ರೀತಿಯಾಗಿ ಯಾವೆಲ್ಲ ಸಂಸ್ಥೆಗಳು ಬರ್ತಾ ಇತ್ತು ಆ ಎಲ್ಲಾ ಸಂಸ್ಥೆಗಳ ಅಂಡರ್ ಅಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದ?
ಸುಕನ್ಯಾ, ಈಗ ಕಾನ್ಫಿಡೆಂಟ್ ಗ್ರೂಪ್ ಏನಿದೆ ಇದು ಬಹಳ ಹಳೆಯದಾದಂತ ಒಂದು ಗ್ರೂಪ್. ಕಾನ್ಫಿಡೆಂಟ್ ಗ್ರೂಪ್ಗೆ ಹಲವಾರು ಏನು ಕಾನ್ಫಿಡೆಂಟ್ ಬಿಲ್ಡರ್ಸ್ ಆಗಿರ್ತಾರೆ ಇವರು. ಸರ್ಜಾಪುರ ಆನೇಕಲ್ ಭಾಗದಲ್ಲಿ ಹಲವಾರು ಪ್ರಾಜೆಕ್ಟ್ ಗಳನ್ನ ಮಾಡಿರುವಂತದ್ದು ಕಾನ್ಫಿಡೆಂಟ್ ಗ್ರೂಪ್ ಅವರು. ಈ ಹಿಂದೆ ಅಂದ್ರೆ ಇತ್ತೀಚಿನ ದಿನಗಳನ್ನ ಹೊರತುಪಡಿಸಿದ್ರೆ ಈ ಹಿಂದೆ ಹಲವಾರು ಪ್ರಸಿದ್ಧವಾದಂತಹ ಒಂದು ಶೋಗಳನ್ನು ಕೂಡ ಇವರು ಸ್ಪಾನ್ಸರ್ ಮಾಡ್ತಾ ಇದ್ರು. ಎದೆ ತುಂಬಿ ಹಾಡುವಂತ ಕಾರ್ಯಕ್ರಮಗಳನ್ನು ಕೂಡ ಸ್ಪಾನ್ಸರ್ ಮಾಡ್ತಾ ಇದ್ರು. ಈಗ ಹಲವಾರು ಕಡೆ ಇವ್ರದ್ದು ಬೇರೆ ಬೇರೆ ಏನು ಕಾನ್ಫಿಡೆಂಟ್ ಗ್ರೂಪ್ ನ ಬೇರೆ ಬೇರೆ ಕಂಪನಿಗಳು ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಹಲವಾರು ವ್ಯವಹಾರಗಳನ್ನ ಮಾಡ್ತಾ ಇತ್ತಂತ ಕಾನ್ಫಿಡೆಂಟ್ ಗ್ರೂಪ್. CJ ರಾಯ್ ಏನಿದ್ದಾರೆ ಅವರು ಬಹಳಷ್ಟು ವರ್ಷಗಳ ಹಿಂದೆ ಮೊದಲಿಗೆ ಕಾನ್ಫಿಡೆಂಟ್ ಗ್ರೂಪ್ ಏನಿತ್ತು ಆ ಕಾನ್ಫಿಡೆಂಟ್ ಗ್ರೂಪ್ ನ ಅಲ್ಲಿ ಕೆಲಸಕ್ಕೆ ಅಂತ ಬಂದಂತಹವರು CJ ರಾಯ್. ಕೆಲಸಕ್ಕೆ ಅಂತ ಬಂದು ನಂತರದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಏನಿದೆ ಅವರ ಮಾಲೀಕರ ಮಗಳ ಜೊತೆಗೇನೆ ಮದುವೆ ಕೂಡ ಆಗುತ್ತೆ. ಆ ನಂತರದಲ್ಲಿ ಇವರು ಕಾನ್ಫಿಡೆಂಟ್ ಗ್ರೂಪ್ಗೆ ಚೇರ್ಮನ್ ಆಗ್ತಾರೆ. ಇದು ಬಹಳ ಹಳೆಯದಂತಹ ಒಂದು ಗ್ರೂಪ್ ಇದು. ಸೊ ಈ ಕಾನ್ಫಿಡೆಂಟ್ ಗ್ರೂಪ್ ಬೆಂಗಳೂರಿನ ಸುತ್ತಮುತ್ತ ಹಲವಾರು ಕಡೆ ತಮ್ಮ ಜಮೀನುಗಳನ್ನ, ತಮ್ಮ ಪ್ರಾಪರ್ಟೀಸ್ ಅನ್ನ, ತಮ್ಮ ಪ್ರಾಜೆಕ್ಟ್ ಗಳನ್ನ ಇಟ್ಕೊಂಡಿದೆ. ಸದ್ಯಕ್ಕೆ ಈ ಒಂದು ಇವತ್ತು CJ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಎಲ್ರಿಗೂ ಕೂಡ ಶಾಕ್ ಆಗಿದೆ. ಅವರ ಸಿಬ್ಬಂದಿಗೂ ಕೂಡ ಶಾಕ್ ಆಗಿದೆ. ಅಂಥ ಒತ್ತಡ ಏನಿತ್ತು ಅನ್ನುವಂಥದ್ದು ಈಗ ನಿಜಕ್ಕೂ ಕೂಡ ಎಲ್ರಿಗೂ ಶಾಕ್ ಆಗಿರುವಂತ ವಿಚಾರ. ಸದ್ಯ ಪೊಲೀಸರು ಎಸ್ ಶಿವು, ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ CJ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ನಿಖರವಾದಂತಹ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. IT ದಾಳಿ ಆದಂತಹ ಸಂದರ್ಭದಲ್ಲಿ ಶೂಟ್ ಮಾಡಿಕೊಂಡಿರುವಂತದ್ದು CJ ರಾಯ್ ಹೆದರುಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದಂಥದ್ದ